ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು BA 5th ಸೆಮಿಸ್ಟರ್ ಕಂಪಲ್ಸರಿ ಹಿಸ್ಟ್ರಿ ಪೇಪರ್ನ ಘಟಕ 1ರ ಕೊನೆಯ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಅದೇ ಲಾರ್ಡ್ ಕಾರ್ನ್ ವಾಲಿಸ್ ಅವರ ಬಗ್ಗೆ. ಇದು ಈ ಒಂದು ಘಟಕದ ಕೊನೆಯ ಒಂದು ಪ್ರಶ್ನೆ ಆಗಿರುತ್ತೆ. ಈ ಮುಂದಿನ ವಿಡಿಯೋದಲ್ಲಿ ನಾನು 1ನೇ ಘಟಕದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಅದರ ಪ್ರಕಾರ ನೀವು ಅಧ್ಯಯನ ಮಾಡಿ ನೋಟ್ಸ್ಗಳನ್ನ ಬರೆದುಕೊಳ್ಳಿ. ಈಗ ಈ ಒಂದು ವಿಡಿಯೋದಲ್ಲಿ ನಾವು ಲಾರ್ಡ್ ಕಾರ್ನ್ ವಾಲಿಸ್ ಅವರ ಆಡಳಿತ ಸುಧಾರಣೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಇವರ ಬಗ್ಗೆ ನಮಗೆ ಆಡಳಿತ ಸುಧಾರಣೆಗಳನ್ನ ಮಾತ್ರ ಈ ಒಂದು ಸೆಮ್ನಲ್ಲಿ ಕೇಳಿದ್ದಾರೆ. ಹಾಗಾಗಿ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ, ಲಾರ್ಡ್ ಕಾರ್ನ್ ವಾಲಿಸ್ ಅವರ ಆಡಳಿತ ಸುಧಾರಣೆಗಳನ್ನ ತಿಳಿಸಿ ಅಂತ ಬರುತ್ತೆ. ಇಲ್ಲಾಂದ್ರೆ 5 ಮಾರ್ಕ್ಸ್ಗೆ ಇವರ ಒಂದು ಆಡಳಿತ ಸುಧಾರಣೆಗಳಲ್ಲಿ ಯಾವುದಾದ್ರು ಒಂದು ಸುಧಾರಣೆಯ ಕುರಿತು ವಿಶ್ಲೇಷಣಾತ್ಮಕವಾಗಿ ನಾವು ವಿವರಣೆಯನ್ನ ನೀಡುವಂತ ಪ್ರಶ್ನೆ ಕೂಡ ಬರ್ಬೋದು. ಹಾಗಿದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅವರ ಆಡಳಿತ ಸುಧಾರಣೆಗಳನ್ನು ವಿವರಿಸಿ ಅಂತ ಲಾಂಗ್ ಫಾರ್ಮ್ 10 ಮಾರ್ಕ್ಸ್ಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಾವು ಬರಿಬೇಕಾಗಿರೋದು ಪೀಠಿಕೆಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಭದ್ರವಾಗಿ ನೆಲೆಗೊಳಿಸುವಲ್ಲಿ ಮತ್ತು ಕಂಪನಿಯ ಆಡಳಿತಕ್ಕೆ ಒಂದು ಶಿಸ್ತುಬದ್ಧ ಹಾಗೂ ಆಧುನಿಕ ಸ್ವರೂಪವನ್ನು ನೀಡುವಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ ವಾಲಿಸ್ ಅವರ ಪಾತ್ರ ಹಿರಿಯದಾಗಿದ್ದು, ಇವರ ಒಂದು ಇದ್ದ ಅವಧಿ ಯಾವುದಂದ್ರೆ 1786ರಿಂದ 1793. ರಾಬರ್ಟ್ ಕ್ಲೈವ್ ಮತ್ತು ವಾರನ್ ಹೆಸ್ಟಿಂಗ್ ಅವರು ಬಿತ್ತಿದ ಆಡಳಿತ ಬೀಜಗಳನ್ನು ಒಂದು ವ್ಯವಸ್ಥಿತ ಮರವಾಗಿ ಬೆಳೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇದಿಷ್ಟು ನೀವು ಪೀಠಿಕೆನ ಬರೆದ್ರೆ ಸಾಕು. ಹಾಗಿದ್ರೆ ಇವರ ಪ್ರಮುಖ ಆಡಳಿತ ಸುಧಾರಣೆಗಳು ಯಾವ್ಯಾವಿದ್ವು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಸಿವಿಲ್ ಸೇವೆಯ ಸುಧಾರಣೆಗಳು. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಿರೋ ಹಾಗೆ ಪ್ರಶ್ನೆನ ಈ ಒಂದು ಸಿವಿಲ್ ಸೇವೆಯ ಸುಧಾರಣೆಗಳನ್ನ ವಿವರಿಸಿ ಅಂತ ನಿಮಗೆ 5 ಮಾರ್ಕ್ಸ್ಗೆ ಟಿಪ್ಪಣಿ ರೂಪದಲ್ಲಿ ಪ್ರಶ್ನೆಯನ್ನ ಕೇಳ್ಬೋದು. ಅದು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಪ್ರಶ್ನೆಗಳನ್ನ ಹಾಕಿರ್ತೀನಿ. ಅದೇ ರೀತಿ ಆನ್ಸರ್ನ ಮಾಡ್ಕೊಳ್ಳಿ. ಮೊದಲನೇದಾಗಿ ಸಿವಿಲ್ ಸೇವೆಯ ಸುಧಾರಣೆಗಳು. ಆ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸಿಬ್ಬಂದಿಗಳಿಗೆ ಅತ್ಯಂತ ಕಡಿಮೆ ವೇತನವಿತ್ತು. ಇದರಿಂದಾಗಿ ಉದ್ಯೋಗಿಗಳು ಅಧಿಕೃತ ವೇತನಕ್ಕಿಂತ ಹೆಚ್ಚಾಗಿ ಖಾಸಗಿ ವ್ಯಾಪಾರದಲ್ಲಿ ತೊಡಗಿಕೊಳ್ಳುವುದು ಮತ್ತು ಭಾರತೀಯರಿಂದ ಅಕ್ರಮವಾಗಿ ಲಂಚ ಹಾಗೂ ಕಾಣಿಕೆಗಳನ್ನು ಸ್ವೀಕರಿಸುವುದು ಸಾಮಾನ್ಯವಾಗಿತ್ತು. ಕಾರ್ನ್ ವಾಲಿಸ್ ಅವರ ವ್ಯವಸ್ಥೆಯನ್ನು ಸದೆಬಡಿಯಲು ನಿರ್ಣಾಯಕ ಕ್ರಮಗಳನ್ನು ಕೈಗೊಂಡರು. ಈ ಒಂದು ಭ್ರಷ್ಟಾಚಾರವನ್ನ ನಿವಾರಿಸುವ ಸಲುವಾಗಿ ಇವರು ಒಂದು ನಿರ್ಣಾಯಕ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಅವುಗಳಿಂದ ಮೊದಲನೇದಾಗಿ ವೇತನ ಹೆಚ್ಚಳ. ಉದ್ಯೋಗಿಗಳು ಲಂಚದ ಮೊರೆ ಹೋಗುವುದನ್ನು ತಡೆಯಲು ಅವರ ವೇತನವನ್ನ ಗಣನೀಯವಾಗಿ ಹೆಚ್ಚಿಸಲಾಯಿತು. ಉದಾಹರಣೆಗೆ, ಒಬ್ಬ ಜಿಲ್ಲಾಧಿಕಾರಿಯ ವೇತನವನ್ನ ತಿಂಗಳಿಗೆ 1500ಗಳಿಗೆ ಅಧಿಕಗೊಳಿಸಿ ಜನತೆಗೆ ವಸೂಲಿ ಮಾಡುವ ಕಂದಾಯದ ಮೇಲೆ ಕಮಿಷನ್ ವ್ಯವಸ್ಥೆಯನ್ನ ಕಲ್ಪಿಸಲಾಯಿತು. ಇದು ಮೊದಲನೇ ಒಂದು ಸುಧಾರಣೆ. ಎರಡನೇದಾಗಿ ಖಾಸಗಿ ವ್ಯಾಪಾರಕ್ಕೆ ನಿಷೇಧ. ಕಂಪನಿಯ ಎಲ್ಲಾ ಉದ್ಯೋಗಿಗಳು ಯಾವುದೇ ರೀತಿಯ ಖಾಸಗಿ ವ್ಯಾಪಾರ ಅಥವಾ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಯಿತು. ಮೂರನೇದು ಅರ್ಹತೆ ಮತ್ತು ಪ್ರಾಮಾಣಿಕತೆ. ಕೇವಲ ಪ್ರತಿಭೆ, ಅರ್ಹತೆ ಮತ್ತು ಪ್ರಾಮಾಣಿಕತೆಯ ಆಧಾರದ ಮೇಲೆ ಬಡ್ತಿ ಸಿಗುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಭಾರತದಲ್ಲಿ ಆಧುನಿಕ ಆಡಳಿತದ ಬೆನ್ನೆಲುಬಾಗಿರುವ ಸಿವಿಲ್ ಸೇವೆಯನ್ನು ರೂಪಿಸಿದ್ದರಿಂದ ಇವರನ್ನ ಭಾರತದ ಸಿವಿಲ್ ಸೇವೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆನಪಿಕೊಳ್ಳಿ, ಲಾರ್ಡ್ ಕಾರ್ನ್ ವಾಲಿಸ್ ಅವರನ್ನ ಭಾರತದಲ್ಲಿ ಸಿವಿಲ್ ಸೇವೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ನಾಲ್ಕನೇದಾಗಿ ವರ್ಣಭೇದ ನೀತಿ. ಇವರ ಸುಧಾರಣೆಗಳಲ್ಲಿ ಒಂದು ದೊಡ್ಡ ಮಿತಿ ಎಂದರೆ ಆಡಳಿತದ ಎಲ್ಲಾ ಉನ್ನತ ಮತ್ತು ಅಧಿಕಾರಯುತ ಹುದ್ದೆಗಳನ್ನು ಕೇವಲ ಇಂಗ್ಲಿಷರಿಗೆ ಮೀಸಲಾಗಿತ್ತು ಮತ್ತು ಭಾರತೀಯರಿಗೆ ಕೆಳಹಂತದ ಉದ್ಯೋಗಿಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. ಸ್ನೇಹಿತರೆ, ಇದಿಷ್ಟು ಇವರು ತಂದಿರುವಂತಹ ಸಿವಿಲ್ ಸೇವೆಯ ಸುಧಾರಣೆಗಳು, ಸಿವಿಲ್ ಸೇವೆಯ ಆಡಳಿತ ಸುಧಾರಣೆಗಳು. ಎರಡನೇ ಸುಧಾರಣೆ ಅಂದರೆ ನ್ಯಾಯಾಂಗ ಸುಧಾರಣೆ. ವಾರನ್ ಹೆಸ್ಟಿಂಗ್ನ ಕಾಲದಲ್ಲಿದ್ದ ನ್ಯಾಯಾಂಗ ವ್ಯವಸ್ಥೆಯನ್ನು ಅಪೂರ್ಣವಾಗಿತ್ತು. ಅವರ ಒಂದು ಕಾಲದಲ್ಲಿ, ವಾರನ್ ಹೆಸ್ಟಿಂಗ್ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಪೂರ್ಣವಾಗಿತ್ತು. ಕಾರ್ನ್ ವಾಲಿಸ್ ಅವರು ಅದನ್ನ ಸಂಪೂರ್ಣವಾಗಿ ತಿದ್ದಿ ಹೇಳಿದರು. ಮೊದಲನೇದಾಗಿ ಇದರಲ್ಲಿ ತಂದಿರುವಂತಹ ಸುಧಾರಣೆಗಳು. ಮೊದಲನೇದಾಗಿ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಬೇರ್ಪಡಿಕೆ. ಆಡಳಿತಾತ್ಮಕ ದಕ್ಷತೆ ಮತ್ತು ನಿಷ್ಪಕ್ಷಪಾತತೆ ನ್ಯಾಯಕ್ಕಾಗಿ ಜಿಲ್ಲಾ ಕಲೆಕ್ಟರ್ಗಳ ಬಳಿ ಇದ್ದ ನ್ಯಾಯಾಂಗ ಅಧಿಕಾರವನ್ನು ಕಸಿದುಕೊಂಡು
ಅವರನ್ನು ಪ್ರತ್ಯೇಕ ನ್ಯಾಯಾಧೀಶರಿಗೆ ವಹಿಸಲಾಯಿತು. ಕಲೆಕ್ಟರ್ಗಳ ಕೆಲಸ ಕೇವಲ ಕಂದಾಯ ಸಂಗ್ರಹಣೆ ಮಾತ್ರ ಸೀಮಿತವಾಗಿತ್ತು. ಎರಡನೇದು ಸಿವಿಲ್ ನ್ಯಾಯಾಲಯಗಳ ಶ್ರೇಣಿ ವ್ಯವಸ್ಥೆ. ಪ್ರಥಮ ಹಂತ, ಪ್ರತಿ ಜಿಲ್ಲೆಯಲ್ಲಿ ದಿವಾನಿ ಅದಾಲತ್ಗಳನ್ನು ಸ್ಥಾಪಿಸಿ ಸಿವಿಲ್ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸುವ ವ್ಯವಸ್ಥೆಯನ್ನು ಮಾಡಲಾಯಿತು. ದ್ವಿತೀಯ ಹಂತ, ಮೇಲ್ಮನವಿಗಾಗಿ ಬಿಹಾರ್, ಬೆಂಗಾಲ್ ಮತ್ತು ಒರಿಸ್ಸಾಗಳಲ್ಲಿ 4 ಪ್ರಾಂತೀಯ ಅಪ್ಪೀಲು ನ್ಯಾಯಾಲಯಗಳನ್ನು ಅಂದರೆ ಪಟ್ನಾ, ಢಾಕಾ, ಮುರ್ಷಿದಾಬಾದ್ ಮತ್ತು ಕಲ್ಕತ್ತಾ ಸ್ಥಾಪಿಸಲಾಯಿತು. ಆಮೇಲೆ ಉಚ್ಚ ಮಟ್ಟದ ನ್ಯಾಯಾಲಯಗಳು ಕೋಲ್ಕತ್ತಾದಲ್ಲಿ ಸದರ್ ದಿವಾನ್ ಅದಾಲತ್ ಅಂದರೆ ಸಿವಿಲ್ ಮೇಲ್ಮನವಿ ಮತ್ತು ಸದರ್ ನಿಜಾಮತ್ ಅದಾಲತ್ ಫೌಜದಾರಿ ಮೇಲ್ಮನವಿಗಳನ್ನು ಸ್ಥಾಪಿಸಲಾಯಿತು. ಇವೇ ಇಂದಿನ ಅತ್ಯುತ್ತಮ ನ್ಯಾಯಾಲಯಗಳಾಗಿದ್ದವು. 4ನೇದು ಕ್ರಿಮಿನಲ್ ಕಾನೂನಿನ ಸುಧಾರಣೆಗಳು. ಮೊಘಲರ ಕಾಲದ ಕ್ರೂರವಾದ ಶಿಕ್ಷೆಗಳು, ಉದಾಹರಣೆಗೆ ಅಂಗಚ್ಛೇದನ ರದ್ದುಪಡಿಸಿ ಬ್ರಿಟಿಷ್ ಕಾಯ್ದೆಗಳ ಆಧಾರದ ಮೇಲೆ ಮಾನವೀಯ ಮತ್ತು ನ್ಯಾಯಸಮ್ಮತ ಶಿಕ್ಷಾ ವಿಧಾನಗಳನ್ನು ಜಾರಿಗೆ ತಂದರು. ಇದಿಷ್ಟು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದಂತಹ ಇವರ ಸುಧಾರಣೆಗಳು. 3ನೇದಾಗಿ ಪೊಲೀಸ್ ಸುಧಾರಣೆಗಳು. ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ಪುನರ್ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಯಶಸ್ವಿ ವ್ಯವಸ್ಥೆಯನ್ನು ತಂದರು. 1ನೇದು ಜಮೀನ್ದಾರಿ ಅಧಿಕಾರ ರದ್ದು. ಹಿಂದೆ ಜಮೀನ್ದಾರರು ತಮ್ಮ ಸ್ವಂತ ಸೈನಿಕರ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಅದು ದಬ್ಬಾಳಿಕೆಗೆ ದಾರಿ ಮಾಡಿಕೊಟ್ಟಿತ್ತು. ಕಾರ್ನ್ವಾಲಿಸ್ ಈ ಜಮೀನ್ದಾರರ ಪೊಲೀಸ್ ಅಧಿಕಾರವನ್ನ ರದ್ದುಗೊಳಿಸಿತು. 2ನೇದಾಗಿ ದರೋಗಾ ವ್ಯವಸ್ಥೆ. ಪ್ರತಿ ಜಿಲ್ಲೆಯನ್ನು ಅನೇಕ ಪೊಲೀಸ್ ಠಾಣೆಗಳಾಗಿ ವಿಂಗಡಿಸಿ ಪ್ರತಿ ಠಾಣೆಗೆ ಬ್ರಿಟಿಷರ ನೇರವಾಗಿ ನಿಯಂತ್ರಣಕ್ಕೊಳಪಟ್ಟ ದರೋಗಾ ಎಂಬ ಭಾರತೀಯ ಅಧಿಕಾರಿಯನ್ನು ಮುಖ್ಯಸ್ಥನಾಗಿ ನೇಮಿಸಲಾಯಿತು. ಇದಿಷ್ಟು ಪೊಲೀಸ್ ಒಂದು ಸುಧಾರಣೆ, ಪೊಲೀಸ್ ಆಡಳಿತದಲ್ಲಿ ತಂದಂತಹ ಒಂದು ಸುಧಾರಣೆ. 4ನೇದಾಗಿ ಲಾರ್ಡ್ ಕಾರ್ನ್ವಾಲಿಸ್ನ ಸಂಹಿತೆ. ಲಾರ್ಡ್ ಕಾರ್ನ್ವಾಲಿಸ್ ಅವರು ತಮ್ಮ ಎಲ್ಲಾ ಸುಧಾರಣೆಗಳನ್ನು ಲಿಖಿತ ರೂಪಕ್ಕೆ ತಂದು 1793ರಲ್ಲಿ ಒಂದು ಸಂಹಿತೆಯನ್ನು ಜಾರಿಗೆ ತಂದರು. ಇದೇ ಲಾರ್ಡ್ ಕಾರ್ನ್ವಾಲಿಸ್ ಸಂಹಿತೆ ಎನ್ನಲಾಗುತ್ತೆ. ಇದರ ಪ್ರಮುಖ ತತ್ವವೆಂದರೆ ಕಾರ್ಯಾಂಗದವರು ಸಹ ಕಾನೂನಿಗೆ ಬದ್ಧರಾಗಿರಬೇಕು. ಅಂದರೆ ಸರ್ಕಾರದ ಅಧಿಕಾರಿಗಳಿಗೂ ಸಹ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಾದ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಇದಿಷ್ಟು ಅವರ ಒಂದು ಸಂಹಿತೆ. ಈಗ ಕೊನೆಯದಾಗಿ ಕಂದಾಯ ಸುಧಾರಣೆಗಳು. ಶಾಶ್ವತ ಭೂ ಕಂದಾಯ ಪದ್ಧತಿ 1793. ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಕಂದಾಯ ಸಂಗ್ರಹಣೆಯಲ್ಲಿ ಸ್ಥಿರತೆ ತರಲು ಕಾರ್ನ್ವಾಲಿಸ್ ಅವರು ಜಾನ್ ಶೋರ್ ಅವರ ಸಹಾಯದಿಂದ ಶಾಶ್ವತ ಭೂ ಕಂದಾಯ ಪದ್ಧತಿ ಪರ್ಮನೆಂಟ್ ಸೆಟಲ್ಮೆಂಟ್ ಅಥವಾ ಜಮೀನ್ದಾರಿ ಸಿಸ್ಟಮ್ ಜಾರಿಗೆ ತಂದರು. ಇದರನ್ವಯ ಜಮೀನ್ದಾರರು ಭೂಮಿಯ ಶಾಶ್ವತ ಒಡೆಯರೆಂದು ಘೋಷಿಸಲಾಯಿತು. ಸರ್ಕಾರಕ್ಕೆ ನೀಡಬೇಕಾದ ಕಂದಾಯವನ್ನು ಶಾಶ್ವತವಾಗಿ ನಿಗದಿಪಡಿಸಲಾಯಿತು. ಇದು ಕಂಪನಿಗೆ ನಿಶ್ಚಿತ ಆದಾಯ ತಂದು ಕೊಟ್ಟರೂ ರೈತರು ಜಮೀನ್ದಾರರ ದಬ್ಬಾಳಿಕೆಗೆ ಸಿಲುಕಿ ನರಳುವಂತೆ ಮಾಡಿತು. ಇದಿಷ್ಟು ಸ್ನೇಹಿತರೆ ಲಾರ್ಡ್ ಕಾರ್ನ್ವಾಲಿಸ್ ಅವರು ತಂದಂತಹ ಸುಧಾರಣೆಗಳಾಗಿದ್ವು. ಇದಿಷ್ಟನ್ನು ನೀವು ಬರೆದು ಕೊನೆಗೆ ಬರೆಯುವುದು ಸಮಾರೋಪ. ಉಪಸಂಹಾರವಾಗಿ ಹೇಳುವುದಾದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರ ಜಾರಿಗೆ ತಂದ ಆಡಳಿತಾತ್ಮಕ, ನ್ಯಾಯಾಂಗ, ಪೊಲೀಸ್ ಸುಧಾರಣೆಗಳು ಬ್ರಿಟಿಷ್ ಭಾರತದ ಆಡಳಿತಕ್ಕೆ ಒಂದು ಶಿಸ್ತುಬದ್ಧ ಮತ್ತು ಬಲವಾದ ಆಸ್ತಿ ಭಾರವನ್ನು ಹಾಕಿದವು. ಭಾರತದಲ್ಲಿ ಭ್ರಷ್ಟಾಚಾರವನ್ನು ಹತ್ತಿಕ್ಕಿ ಆಧುನಿಕ ಅಧಿಕಾರಶಾಹಿ ಮತ್ತು ಕಾನೂನಿನ ಆಡಳಿತ ಪರಿಕಲ್ಪನೆಯನ್ನು ಗಟ್ಟಿಗೊಳಿಸುವಲ್ಲಿ ಇವರ ಕೊಡುಗೆ ಅತ್ಯಂತ ಮಹತ್ವದ್ದಾಗಿದೆ. ಭಾರತೀಯರಿಗೆ ಉನ್ನತ ಹುದ್ದೆಗಳನ್ನು ನಿರಾಕರಿಸುವಂತಹ ಮತ್ತು ಜಮೀನ್ದಾರರಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡುವಂತಹ ಕೆಲವು ಆಡಳಿತಾತ್ಮಕ ದೋಷಗಳಿದ್ದರೂ ಸಹ ಇವರ ಸುಧಾರಣೆಗಳು ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಶತಮಾನಗಳ ಕಾಲ ಗಟ್ಟಿಯಾಗಿ ನೆಲೆಗೊಳ್ಳುವಂತೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದವು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ನೇಹಿತರೆ, ಇದಿಷ್ಟು ಲಾರ್ಡ್ ಕಾರ್ನ್ವಾಲಿಸ್ ಅವರ ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ವಿವರಣೆಯಾದ ಉತ್ತರವಾಗಿತ್ತು. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಮುಂದೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.